ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಕೊಲಂಬಿಯೋ ಸಮಾಜಕ್ಕೆ ಕೂಡ ಜೈ ಹಿಂದ್ ಅಂತ. ಬಂಧುಗಳೇ, ನಾನು ನಮ್ಮ ಪ್ರೀತಿಯ ನಾಗರಾಜ್ ನಾಯಕ್, ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹಾಗೂ ಕೊಲಂಬಿಯೋ ಸಮಾಜದ ಯುವ ಮುಖಂಡನಾಗಿ ಮತ್ತು ಬಂಜಾರ ಸಮಾಜದ ಯುವ ಮುಖಂಡನಾಗಿ ಕೂಡ ನಾನು ಇವತ್ತು ಬೆಂಗಳೂರಿನಲ್ಲಿ ಮಾತಾಡಿದ್ದೇನೆ. ಇವತ್ತು ಕರ್ನಾಟಕದ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯ ಮತ್ತು ನಮ್ಮ ಸಮುದಾಯದ ಮುಖಂಡರೇ, ಸಮಾಜದ ಚಿಂತಕರೇ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ವಿವಿಧ ಸಂಘಟನೆಯ ಮುಖಂಡರು ಮತ್ತು ನಮ್ಮ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಇವತ್ತು ಸೆಪ್ಟೆಂಬರ್ 10 ತಾರೀಕು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಆಗಿದೆ. ಇವತ್ತು ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದ 31 ಜಿಲ್ಲೆಗಳಲ್ಲಿ ನಡೆಸಿರುವ ನಮ್ಮ ಸಮಾಜದ, ಕೊಲಂಬಿಯೋ ಸಮಾಜದ ಎಲ್ಲ ಆತ್ಮೀಯ ಬಂಧುಗಳಿಗೆ ನೀವೆಲ್ಲರೂ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ ಏನಿದೆ, ಇಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇದೇ ತಿಂಗಳು ಸೆಪ್ಟೆಂಬರ್ 10 ತಾರೀಕು ಬೆಳಗ್ಗೆ ದೊಡ್ಡ ಮಟ್ಟದಲ್ಲಿ ನಾವೊಂದು ಹೋರಾಟಕ್ಕೆ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನೀವೆಲ್ಲರೂ ಬಂದು ಇವತ್ತು ನಮ್ಮ ಸಮಾಜದ, ಕೊಲಂಬಿಯೋ ಸಮಾಜದ ಮತ್ತು ನಮ್ಮ ಸಮುದಾಯದ ಬಂಧುಗಳೇ ಎಲ್ಲರೂ ಬಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಯಶಸ್ವಿಗೊಳಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ 31 ಜಿಲ್ಲೆಯ ಎಲ್ಲ ನನ್ನ ಸಮಾಜದ ಬಂಧುಗಳೇ, ಇವತ್ತಾಗುತ್ತಾ ಈ ಒಳ ಮೀಸಲಾತಿ ವಿಚಾರದಲ್ಲಿ ಈ ರಾಜ್ಯ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡಿದೆ. ಇವತ್ತು ಟಚಬಲ್ ಅನ್ಟಚಬಲ್ ಅಂತ ಗ್ರೂಪ್ ಮಾಡಿ 3 ಗ್ರೂಪ್ ಮಾಡಿ ನಮ್ಮ 4 ಸಮುದಾಯಕ್ಕೆ ಮತ್ತು 59 ಸಮುದಾಯ ಸೇರಿಸಿ 63 ಸಮುದಾಯಕ್ಕೆ ಮತ್ತು ನಮ್ಮ ಕೊಲಂಬಿಯೋ ಸಮುದಾಯಕ್ಕೆ 5% ಕೊಟ್ಟು ಮತ್ತು AB ಮತ್ತು ಅವರಿಗೆ 6% ಕೊಟ್ಟು ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದೇನೆ. ಈ ರಾಜ್ಯ ಸರ್ಕಾರ ಮತ್ತು ನಾನು ಇವತ್ತು ನಮ್ಮ ಎಲ್ಲ ಸಮುದಾಯಕ್ಕೆ ನಾವು ಈ ರಾಜ್ಯ ಸರ್ಕಾರಕ್ಕೆ ನಾವು ಸೇರ್ಕೊಳ್ಬೇಕಾಗಿದೆ. ಈ ಎದ್ದೇಳಿ ಗುರಿಮುಟ್ಟಲು ರೂಢಿ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದರು. ಈ ನಾನು ಕೂಡ ಹೇಳ್ತೀನಿ, ಎದ್ದೇಳಿ ನಮ್ಮ ಹಕ್ಕುಗಳ ಹೋರಾಟಕ್ಕೆ ನಾವು ಸಿದ್ಧ ಆಗೋಣ ಬಂಧುಗಳೇ. ಇವತ್ತು ಈ ದಿನದಂದು ನಮ್ಮ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಮತ್ತು ಸಮಾಜದ ಎಲ್ಲ ಮುಖಂಡರು ಮತ್ತು ಎಲ್ಲ ಪಶ್ಚಾತ್ಪೀತ ಕೊಟ್ಟು ಬಂದು ಈ ಒಂದು ಹೋರಾಟಕ್ಕೆ ಯಶಸ್ವಿಗೊಳಿಸ್ಬೇಕಂತ ನಾನು ಮನವಿ ಮಾಡುತ್ತಿದ್ದೇನೆ. ನೀವು ಬನ್ನಿ, ಎಲ್ಲ ನಮ್ಮ ಸಮುದಾಯದ ಎಲ್ಲ ನಮ್ಮ ಕೊಲಂಬಿಯೋ ಸಮಾಜದ ಎಲ್ಲ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಶಿವರಾಮ್, ಜೈ ಅಂಬೇಡ್ಕರ್.